ರಾಜರತ್ನಂ. ಕನ್ನಡ ಎನಿ ಕುಣಿದಾಡುವುದೆನ್ನದೆ ಕನ್ನಡ ಎನಿ ಕಿವಿ ನಿಮಿರುವುದು, ಕಾಮನ ಬೆಲ್ಲನು ಕಾಣುವ ಕವಿಯೊಳ್ಳು ತೆಕ್ಕನೆ ಮನಮೈ ಮರೆಯುವುದು, ಕನ್ನಡ ಕನ್ನಡ ಹಾಸವಿ ಕನ್ನಡ, ಕನ್ನಡದಲ್ಲಿ ಹರಿ ಬರೆಯುವನು, ಕನ್ನಡದಲ್ಲಿ ಹರ ತಿರಿಯುವನು. ಕುವೆಂಪು. ಎಲ್ಲರಿಗೂ 69ನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ಕೇವಲ ಒಂದು ಭಾಷೆಯಲ್ಲ, ಅದು ನಮ್ಮ ಭಾವ, ನಮ್ಮ ಸಂಸ್ಕೃತಿ, ನಮ್ಮ ಅಸ್ತಿತ್ವ. ಕನ್ನಡತನವನ್ನು ಅನುಭವಿಸುವ ನಾವೇ ಪುಣ್ಯವಂತರು. ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಪ್ರತಿ ವರ್ಷದ ನವೆಂಬರ್ 1ರಂದು ಆಚರಿಸಲಾಗುತ್ತದೆ. ಮೈಸೂರು ರಾಜ್ಯವು 1956ರ ನವೆಂಬರ್ 1ರಂದು ನಿರ್ಮಾಣವಾದುದರ ಸಂಕೇತವಾಗಿ ಈ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ನಮ್ಮ ನಾಡಿನ ವೈಭವವನ್ನು ಮೆರೆಯುವ ಈ ದಿನವನ್ನು ನಾವೆಲ್ಲರೂ ಹಬ್ಬದ ರೀತಿಯಲ್ಲಿ ಆಚರಿಸುತ್ತೇವೆ. ಹಬ್ಬ ಎಂದರೆ ಸಂಭ್ರಮ. ಆ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದೆ ನಮ್ಮ ಟೆನ್ಬ್ರೂಕ್ ಅಕಾಡೆಮಿ. ಈ ಸಂಭ್ರಮವನ್ನು ಹೆಚ್ಚಿಸಲು ಅನೇಕ ಹಾಡು, ನೃತ್ಯ ಮತ್ತು ವಾದ್ಯಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕ ಸಂಸ್ಕೃತಿಗೆ ಕನಿಷ್ಠ 2500 ವರ್ಷಗಳ ದಾಖಲಿತ ಇತಿಹಾಸವಿದೆ. ಕ್ರಿಸ್ತಶಕ 300ರ ಸುಮಾರಿನಲ್ಲಿ ಪಲ್ಲವರಿಂದ ಅವಮಾನಿತನಾದ ಮಯೂರ ಶರ್ಮನಿಂದ ಕರ್ನಾಟಕ ಎಚ್ಚರಗೊಂಡು ಅವಮಾನವನ್ನೇ ಛಲವಾಗಿ ಪರಿವರ್ತಿಸಿಕೊಂಡು ಬೆಳೆದು ವಿಕಾಸಗೊಂಡು ಕನ್ನಡ ಭಾಷೆ, ಸಂಸ್ಕೃತಿ, ಅಸ್ಮಿತೆಯನ್ನು ಪಡೆಯಿತು. ನಿನ್ನೆಯನ್ನು ಮರೆತವನು ಇಂದು ಬಾಳಲಾರ, ನಾಳೆ ಬೆಳೆಯಲಾರ ಎಂಬ ಮಾತು ನಮಗೆಲ್ಲ ದಾರಿದೀಪವಾಗಲಿ. ನಾವೆಲ್ಲರೂ ನಮ್ಮ ಪೂರ್ವಜರು ಕನ್ನಡಕ್ಕಾಗಿ ಮಾಡಿದ ತ್ಯಾಗವನ್ನು ಮರೆಯದೆ ಅವರ ಆಶಯಗಳನ್ನು ಪೂರ್ಣಗೊಳಿಸುವ ಹಾದಿಯತ್ತ ಸಾಗಬೇಕಾಗಿದೆ. ಬನ್ನಿ ಇಂದಿನ ಕಾರ್ಯಕ್ರಮಗಳನ್ನು ಪ್ರಾರಂಭಿಸೋಣ. ಈಗ ಮೊದಲಿಗೆ ಧ್ವಜಾರೋಹಣ. ಶಾಲೆಯ ಸಂಸ್ಥಾಪಕ ನಿರ್ದೇಶಕರಾದ ಬೃಂದಾ ಮೇಡಮ್, ಪ್ರಾಂಶುಪಾಲರಾದ ರೆನೀಟಾ ಮೇಡಮ್ ಮತ್ತು ಶಾಲಾ ಸಂಯೋಜಕರಾದ ಕಾವ್ಯ ಮೇಡಮ್ ಅವರನ್ನು ಧ್ವಜಾರೋಹಣ ಮಾಡಬೇಕೆಂದು ಕೋರಿಕೊಳ್ಳುತ್ತೇನೆ. ಈಗ ಧ್ವಜಾರೋಹಣ. ಎಲ್ಲರೂ ನಿಂತುಕೊಳ್ಳಬೇಕೆಂದು ಪ್ರಾರ್ಥಿಸುತ್ತೇನೆ. ಎಲ್ಲರೂ ನಿಂತುಕೊಳ್ಳಿರಿ. ಧನ್ಯವಾದಗಳು. ಈಗ ಭುವನೇಶ್ವರಿ ತಾಯಿಗೆ ದೀಪ ಬೆಳಗಿಸಬೇಕಾಗಿ ಕೋರಿಕೊಳ್ಳುತ್ತೇನೆ.
ಮೇಡಮ್. ಈಗ ಎಲ್ಲರೂ ನಿಂತು ಒಟ್ಟಿಗೆ ನಮ್ಮ ನಾಡಗೀತೆಯನ್ನು ಹಾಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಎಲ್ಲರೂ ಕುಳಿತುಕೊಳ್ಳಿ. ಧನ್ಯವಾದಗಳು. ಕನ್ನಡ ನಾಡು ನುಡಿಯನ್ನು ಕುರಿತು ಅದೆಷ್ಟು ಭಾವನೆಗಳು ಮನಸ್ಸಿನಲ್ಲಿ ಮೂಡಿ ಬರುತ್ತವೆ. ಇಲ್ಲಿನ ಪ್ರಾಕೃತಿಕ ಸೌಂದರ್ಯ, ನುಡಿ, ಬೆಟ್ಟಗಳು, ಜಲಪಾತಗಳು, ಅರಣ್ಯಗಳು ಮೈಮನವನ್ನು ಸೆಳೆಯುತ್ತವೆ. ಹಾಗೆಯೇ ಈ ನಾಡಿನ ಇತಿಹಾಸ, ವೀರರ ಕೆಚ್ಚು, ಜನರ ನಡೆನುಡಿಗಳು ಲೋಕಕ್ಕೆ ಆದರ್ಶವಾಗಿವೆ. ಹೀಗಾಗಿಯೇ ಅನೇಕ ಕವಿಗಳು ಈ ನಾಡನ್ನು ಅನೇಕ ವಿಧದಲ್ಲಿ ಹಾಡಿ ಹೊಗಳಿದ್ದಾರೆ. ನಿತ್ಯೋತ್ಸವ ಕವಿತೆಯಲ್ಲಿ ಜಗತ್ಪ್ರಸಿದ್ಧ ಜೋಗದ ಜಲಪಾತ, ಸಹ್ಯಾದ್ರಿಯ ಪರ್ವತ ಶ್ರೇಣಿ ಮತ್ತು ಅಲ್ಲಿಯ ನದಿಗಳ ನೈಸರ್ಗಿಕ ಸೊಬಗು ನಿತ್ಯೋತ್ಸವವನ್ನು ಉಂಟು ಮಾಡುತ್ತಿವೆ. ಈ ನಿತ್ಯೋತ್ಸವ ಇತಿಹಾಸದ ಪುಟಗಳಲ್ಲಿ, ದೇವಾಲಯಗಳ ಭಿತ್ತಿಗಳಲ್ಲಿ, ಓಲೆಗರಿಗಳಲ್ಲಿ ಅಷ್ಟೇ ಅಲ್ಲ, ಜನರ ನಡೆನುಡಿಗಳಲ್ಲೂ ತುಂಬಿದೆ. ಬನ್ನಿ ಈಗ ಸ್ವಾಗತ ನೃತ್ಯ ನೋಡೋಣ 2ನೇ ತರಗತಿಯ ಗೆಳೆಯರಿಂದ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಇತಿಹಾಸ
ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಅದ್ಭುತವಾದ ನೃತ್ಯವಾಗಿತ್ತು. ಧನ್ಯವಾದಗಳು. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯಭಾರತಿ ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರಶಿಲ್ಪ ಕಲಾಕೃತಿ ಕೃಷ್ಣೆ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ ಕರ್ನಾಟಕದ ಕಲೆ ಸಂಸ್ಕೃತಿ ಇತಿಹಾಸವನ್ನು ಮನಮುಟ್ಟುವ ಹಾಗೆ ಚಿತ್ರಿಸಿ ತಮ್ಮ ಪದಗಳಲ್ಲಿ ವಿಶ್ವ ವಿನೂತನ ವಿದ್ಯಾಚೇತನವೆಂದು ಪೋಣಿಸಿದ ಕವಿ ಚೆನ್ನವೀರ ಕಣವಿ ಅವರು. ಇವರು ಒಬ್ಬ ಸಾಹಿತಿ ಮಾತ್ರವಲ್ಲ, ವಿದ್ವಾಂಸ. ವಿಡಂಬನೆಯ ಮೂಲಕ ವಾಸ್ತವವನ್ನು ತಿಳಿಸಿದ ಚೆಂಬೆಳಕಿನ ಕವಿ ಚೆನ್ನವೀರ ಕಣವಿ ಅವರು. ಇವರು ಕನ್ನಡ ಎನ್ನುವುದು ಭಾಷೆಯೂ ಹೌದು, ದೇಶವೂ ಹೌದು. ಕನ್ನಡ ಕಟ್ಟುವಲ್ಲಿ ಶ್ರಮಿಸಿದ ಮಹನೀಯರು ನಾಡಿನ ತುಂಬೆಲ್ಲ ಆಗಿ ಹೋಗಿದ್ದಾರೆ. ಆದರೂ ಕನ್ನಡ ನಾಡನ್ನು ಇಂದಿಗೂ ಪರಭಾಷೆ ಪರಕೀಯ ಸಂಸ್ಕೃತಿಗಳು ಘಾಸಿಗೊಳಿಸುತ್ತಿವೆ. ಕನ್ನಡದ ಬಗ್ಗೆ ದುರಭಿಮಾನ ಬೇಡ. ಹಾಗೆಂದು ಕನ್ನಡಿಗರು ಭಾಷೆಂದರಾಗಬೇಕಿಲ್ಲ. ಎಲ್ಲ ಭಾಷೆಗಳು ಸರಸ್ವತಿ ಅಂಗವಾದರೂ ಮಾತೃಭಾಷೆಗೆ ಮೊದಲ ಪೂಜೆ ಸಲ್ಲಬೇಕು ಎಂಬುದಾಗಿ ಕಣವಿಯವರ ಅಭಿಪ್ರಾಯವಾಗಿದೆ. ಕರ್ನಾಟಕದ ಏಕೀಕರಣದ ಚಿಂತನೆಗಳನ್ನು ಇಟ್ಟುಕೊಂಡುವ ಕವಿ ಕಣವಿ ಮೈಸೂರು ರಾಜ್ಯ ಕರ್ನಾಟಕವೆಂದು ಬದಲಾದಾಗ ಕವನದಲ್ಲಿ ಕರುನಾಡನ್ನು ವರ್ಣಿಸಿದ್ದ ಈ ಹಾಡಿನ ಮೂಲಕ ಈ ಹಾಡಿಗೆ ತಮ್ಮ ಕಂಠದ ಮೂಲಕ ಜೀವ ತುಂಬಿದವರು ಡಾಕ್ಟರ್ ರಾಜ್ಕುಮಾರ್ ಅವರು. ಬನ್ನಿ ಈ ಅದ್ಭುತ ಗೀತೆಯನ್ನು ಆಲಿಸೋಣ.
ನುಡಿಯೇ ಕನ್ನಡ ನುಡಿ. ಕನ್ನಡ ನಾಡು ಶ್ರೀಗಂಧದ ಬೀಡು, ಅರಣ್ಯಗಳ ತವರು. ಇಲ್ಲಿ ಅನೇಕ ಪ್ರಭೇದಗಳ ಪ್ರಾಣಿಗಳನ್ನು ಕಾಣಬಹುದು. ಕನ್ನಡ ನಾಡಿನ ಈ ವೈಭವವನ್ನು ಸಾರುವ ಚಿತ್ರವೇ ಗಂಧದ ಗುಡಿ. 1973ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಇಬ್ಬರು ನಟಿಸಿರುವುದು ಇನ್ನೊಂದು ವಿಶೇಷ. ಬನ್ನಿ, ಈ ಚಿತ್ರದ ಗೀತೆಯಾದ ನಾವಾಡುವ ನುಡಿಯೇ ಕನ್ನಡ ನುಡಿ ಹಾಡಿಗೆ ಕೀಬೋರ್ಡ್ ನುಡಿಸಲಿದ್ದಾರೆ ನಮ್ಮ 4ನೇ ತರಗತಿಯ ಗೆಳೆಯರು.
ಬನ್ನಾಳ ಶರೀಫರ ಕೊಡುಗೆ ಕನ್ನಡ ಸಾಹಿತ್ಯದಲ್ಲಿ ಅಪಾರವಾದದ್ದು. ಇವರು ಒಬ್ಬ ಕವಿ ಮತ್ತು ತತ್ವಜ್ಞಾನಿ. ಇವರು ದೇವತಾಸ್ತುತಿ ಮತ್ತು ತತ್ವಬೋಧಗಳ ಪದಗಳನ್ನು ಬರೆದಿದ್ದಾರೆ. ಇವರು ಧಾರವಾಡ ಜಿಲ್ಲೆಯ ಆಡುಭಾಷೆಯಲ್ಲಿ ಬರೆದಿದ್ದಾರೆ. ಇವರು ಜನನವಾಗಿದ್ದು ಶಿಗ್ಗಾವಿ ತಾಲೂಕಿನ ಶಿಶುನಾಳದಲ್ಲಿ. ಅವರಿಂದ ರಚಿಸಲ್ಪಟ್ಟಿರುವ ಹಾಡು ಲೋಕದ ಕಾಳಜಿ ನಮ್ಮ 1ನೇ ತರಗತಿಯ ಸ್ನೇಹಿತರು ನೃತ್ಯ ಮಾಡಲಿದ್ದಾರೆ. ಮತ್ತೊಂದು ಗೀತೆ ಕಂಡೆ ಕಂಡೆ ಪರಶಿವನ. ಈ ಗೀತೆ ಪರಶಿವನನ್ನು ಕೊಂಡಾಡುವ ಮತ್ತು ಅವರ ಆಶ್ರಯವನ್ನು ಕೋರುವ ಪ್ರಾರ್ಥನೆಯಾಗಿದೆ. ಜೀವನದಲ್ಲಿ ಎದುರಾಗುವ ಕಷ್ಟಗಳು ಮತ್ತು ಸಂಕಟಗಳನ್ನು ತಡೆದು ಪವಿತ್ರ ಶಕ್ತಿ ನಮ್ಮನ್ನು ರಕ್ಷಿಸುತ್ತದೆ ಎಂಬ ಸಂದೇಶವನ್ನು ನೀಡುತ್ತದೆ. ಪರಶಿವನನ್ನು ನೆನೆದಾಗ ನಮಗೆ ಶಾಂತಿ ದೊರೆಯುತ್ತದೆ. ಬನ್ನಿ ಈ ಭಕ್ತಿಗೀತೆಯನ್ನು ಆಲಿಸೋಣ, ನೃತ್ಯವನ್ನು ನೋಡೋಣ. ಈಗ ಬರುತ್ತಿರುವ ನೃತ್ಯಗಳಿಗೆ ಸಂಗೀತ ನಿರ್ದೇಶನ ಮಾಡಿದವರು ರಘುದೀಕ್ಷಿತ್ ಅವರು. ಇವರು ಇಂದಿನ ಯುವ ಪೀಳಿಗೆಗೆ ಬಹಳ ಹತ್ತಿರವಾದ ಸಂಗೀತಗಾರರಾಗಿದ್ದಾರೆ. ಅವರ ಸಂಗೀತ ನಿರ್ದೇಶನದಿಂದ ಮೂಡಿ ಬಂದಿರುವ ಹಾಡಿಗೆ ನೃತ್ಯ ಮಾಡಲಿದ್ದಾರೆ ನಮ್ಮ 1ನೇ ತರಗತಿಯ ಗೆಳೆಯರು. ಇಂಪಾದ ನಾದ, ಧನ್ಯವಾದಗಳು. ಜಾನಪದ ಹಾಡುಗಳು ಹಾಗೂ ನೃತ್ಯಗಳಲ್ಲಿ ಗ್ರಾಮೀಣ ಜನಜೀವನದ ಸಂಸ್ಕೃತಿ, ಹಬ್ಬ ಹರಿದಿನ, ನೈತಿಕ ಮೌಲ್ಯಗಳು ಹಾಗೂ ವೃತ್ತಿ ಮತ್ತು ನೆಚ್ಚಿನ ಕಥೆಗಳ ಕುರಿತು ಅನಾವರಣಗೊಳ್ಳುತ್ತವೆ. ಈ ಹಾಡುಗಳು ಸಹಜ ಭಾವನೆಗಳನ್ನು, ಪ್ರೀತಿ ಬೇಸರಗಳನ್ನು ಒಳಗೊಂಡಿವೆ. ಭಾಷೆ ಸರಳವಾಗಿದ್ದು ಶ್ರುತಿಮಧುರ ಧ್ವನಿಯಲ್ಲಿ ಗಾಯನವಾಗುತ್ತದೆ. ಜಾನಪದ ಹಾಡುಗಳು ಪಾರಂಪರಿಕ ಜ್ಞಾನವನ್ನು ಪೀಳಿಗೆಯಿಂದ ಪೀಳಿಗೆಗೆ ತಲುಪಿಸುತ್ತವೆ. ಬನ್ನಿ ಜಾನಪದ ಸೊಗಡುಳ್ಳ ನೃತ್ಯವನ್ನು ಈಗ ನೋಡೋಣ. ನೃತ್ಯವನ್ನು ಪ್ರಸ್ತುತಪಡಿಸಲಿದ್ದಾರೆ ನಮ್ಮ 1ನೇ ತರಗತಿಯ ಗೆಳೆಯರು. ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ. ಕಲ್ಲು ಕಲ್ಲೆಮುತ ಗೆಜ್ಜೆ ಕಲ್ಲು ಸಾದೆಮುತ, ಗೆಜ್ಜೆ ಕಲ್ಲು ಸಾದೆಮುತ. ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ. ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ. ಕಲ್ಲು ಕಲ್ಲೆಮುತ ಗೆಜ್ಜೆ ಕಲ್ಲು ಸಾದೆಮುತ, ಗೆಜ್ಜೆ ಕಲ್ಲು ಸಾದೆಮುತ. ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ. ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ. ಅರೆದರು ಅರಿಶಿನವ ಅದಕ್ಕೆ ಬೆರೆಸರ ಸುಣ್ಣವ, ಅದಕ್ಕೆ ಬೆರೆಸರ ಸುಣ್ಣವ. ಅಂದವುಳ್ಳ ರಂಗನ್ ಮೇಲ್ ಹಿಂಗಂದರೋ ಕುಳಿಯ. ಅಂದವುಳ್ಳ ರಂಗನ್ ಮೇಲ್ ಹಿಂಗಂದರೋ ಕುಳಿಯ. ಕಲ್ಲು ಗಲ್ಲೆಮುತ ಗೆಜ್ಜೆ ಕಲ್ಲು ಸಾದೆಮುತ, ಗೆಜ್ಜೆ ಕಲ್ಲು ಸಾದೆಮುತ. ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ. ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ. ಚಂದಕ ತಂದೇನಾ ತಂಗಿ ನೀರಿಗೆ
ರೂಪೇ ಕೋಲಣ್ಣ ಕೋಲೆ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ. ಬೆಟ್ಟದ ಮ್ಯಾಗಲ್ ಜಲ್ಲೆ ಬಿದ್ರು ಬೇಲಿ ಮ್ಯಾಗಲ್ ಸೋರೆ ಬುರುಡೆ ಲೋಲು ಕಿನ್ನುಡಿ ನುಡ್ಸೋನ್ ಯಾರಯ್ಯ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ. ಲೋಲು ಕಿನ್ನುಡಿ ನುಡಿಸುತ್ತಾನೆ ಕೇರಿ ಕೇರಿ ತಿರುಗುತ್ತಾನೆ ನಮ್ಮ ಕೇರಿಗೆ ಯಾಕೆ ಬರುವಲ್ಯೋ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ. ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ. ನೃತ್ಯ ಬಹಳ ಚೆನ್ನಾಗಿತ್ತು. ಧನ್ಯವಾದಗಳು. ಕನ್ನಡ ಸಾಹಿತ್ಯ ಲೋಕವು ಸಂಪದ್ಭರಿತವಾದುದು. ಕವಿಗಳು ಲೇಖಕರು ತಮ್ಮ ಕೊಡುಗೆಯಿಂದ ಅದನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದ್ದಾರೆ. ಕನ್ನಡಕ್ಕೆ ಅತ್ಯಧಿಕ ಜ್ಞಾನಪೀಠ ಪ್ರಶಸ್ತಿಗಳು ಬಂದಿರುವುದು ಮತ್ತೊಂದು ಹೆಗ್ಗಳಿಕೆ. 20ನೇ ಶತಮಾನ ಕಂಡ ದೈತ್ಯ ಪ್ರತಿಭೆ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿಯನ್ನು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಕನ್ನಡಕ್ಕೆ ತಂದುಕೊಟ್ಟವರು ಕುವೆಂಪುರವರು. ಇವರ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ. ಅವರ ರಾಮಾಯಣ ದರ್ಶನಂ, ಕಾನೂರ ಹೆಗ್ಗಡತಿ ಹಾಗೂ ಮಲೆಗಳಲ್ಲಿ ಮದುಮಗಳು ಅತ್ಯಂತ ಪ್ರಸಿದ್ಧವಾದ ಕೃತಿಗಳು. ಇವರ ಖಂಡಕಾವ್ಯ, ಕವನ ಸಂಕಲನ, ಕಥಾ ಸಂಕಲನ, ನಾಟಕಗಳು, ಪ್ರಬಂಧ, ವಿಮರ್ಶೆ, ಜೀವನ ಚರಿತ್ರೆ, ಶಿವಸಾಹಿತ್ಯ ಎಲ್ಲದರಲ್ಲೂ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ನಮ್ಮ ನಾಡಗೀತೆಯಾದ ಜಯ ಭಾರತ ಜನನಿಯ ತನುಜಾತೆಯನ್ನು ರಚಿಸಿದವರು ಸಹ ಕುವೆಂಪುರವರು. ನಮ್ಮ 3ನೇ ತರಗತಿಯ ಮಕ್ಕಳು ಕುವೆಂಪುರವರಿಂದ ಬಾರಿಸು ಕನ್ನಡ ಡಿಂಡಿಮವ ಎಂದು ಪದ್ಯಕ್ಕೆ ಡ್ರಮ್ಸ್ ನುಡಿಸಲಿದ್ದಾರೆ. ಬನ್ನಿ ಕೇಳೋಣ, ಆನಂದಿಸೋಣ.
ಚೆನ್ನಾಗಿತ್ತು. ಧನ್ಯವಾದಗಳು. ಸಂತ ಶಿಶುನಾಳ ಶರೀಫರ ಕೊಡುಗೆ ಕನ್ನಡ ಸಾಹಿತ್ಯದಲ್ಲಿ ಅಪಾರವಾದದ್ದು. ಇವರು ಒಬ್ಬ ಕವಿ ಮತ್ತು ತತ್ವಜ್ಞಾನಿ. ಇವರು ದೇವತಾಸ್ತುತಿ ಮತ್ತು ತತ್ವಬೋಧಗಳ ಪದಗಳನ್ನು ಬರೆದಿದ್ದಾರೆ. ಇವರು ಧಾರವಾಡ ಜಿಲ್ಲೆಯ ಆಡುಭಾಷೆಯಲ್ಲಿ ಬರೆದಿದ್ದಾರೆ. ಇವರು ಜನನವಾಗಿದ್ದು ಶಿಗ್ಗಾವಿ ತಾಲೂಕಿನ ಶಿಶುನಾಳದಲ್ಲಿ. ಅವರಿಂದ ರಚಿಸಲ್ಪಟ್ಟಿರುವ ಹಾಡು ಲೋಕದ ಕಾಳಜಿ. ನಮ್ಮ 1ನೇ ತರಗತಿಯ ಮಕ್ಕಳು ನೃತ್ಯ ಮಾಡಲಿದ್ದಾರೆ. ಮತ್ತೊಂದು ಗೀತೆ ಕಂಡೆ ಕಂಡೆ ಪರಶಿವನ. ಈ ಗೀತೆ ಪರಶಿವನನ್ನು ಕೊಂಡಾಡುವ ಮತ್ತು ಅವರ ಆಶ್ರಯವನ್ನು ಕೋರುವ ಪ್ರಾರ್ಥನೆಯಾಗಿದೆ. ಜೀವನದಲ್ಲಿ ಎದುರಾಗುವ ಕಷ್ಟಗಳು ಮತ್ತು ಸಂಕಟಗಳನ್ನು ತಡೆದು ಪವಿತ್ರ ಶಕ್ತಿ ನಮ್ಮನ್ನು ರಕ್ಷಿಸುತ್ತದೆ ಎಂಬ ಸಂದೇಶವನ್ನು ನೀಡುತ್ತದೆ. ಪರಶಿವನನ್ನು ನೆನೆದಾಗ ನಮಗೆ ಶಾಂತಿ ದೊರೆಯುತ್ತದೆ. ಬನ್ನಿ ಈ ಭಕ್ತಿಗೀತೆಯನ್ನು ಆಲಿಸೋಣ, ನೃತ್ಯವನ್ನು ನೋಡೋಣ. ಈಗ ಬರುತ್ತಿರುವ ನೃತ್ಯಗಳಿಗೆ ಸಂಗೀತ ನಿರ್ದೇಶನ ಮಾಡಿದವರು ರಘು ದೀಕ್ಷಿತ್ ಅವರು. ಇವರು ಇಂದಿನ ಯುವ ಪೀಳಿಗೆಗೆ ಬಹಳ ಹತ್ತಿರವಾದ ಸಂಗೀತಗಾರರಾಗಿದ್ದಾರೆ. ಅವರ ಸಂಗೀತ ನಿರ್ದೇಶನದಿಂದ ಮೂಡಿ ಬಂದಿರುವ ಹಾಡಿಗೆ ನೃತ್ಯ ಮಾಡಲಿದ್ದಾರೆ ನಮ್ಮ 1ನೇ ತರಗತಿಯ ಗೆಳೆಯರು. ಮಾಡೋದು ಗಳಿಗೆ ಸಂತಿ ಮೇಲು ಮಾಳಿಗೆ ಕಟ್ಟಬೇಕಂತಿ ಆನೆಯ ಬಾರಿ ಏರಬೇಕಂತಿ ಮಣ್ಣಲ್ಲಿ ಇಳಿಯುವುದ ಕಣ್ಣ ಗಮರತಿ ಲೋಕದ ಕಾಳಜಿ ಮಾಡ್ತೀನಂತಿ ಹಿಂಗ್ಯಾರ್ ಬ್ಯಾಡಂತರ ಮಾಡಪ್ಪ ಚಿಂತಿ ಲೋಕದ ಕಾಳಜಿ ಮಾಡ್ತೀನಂತಿ ಹಿಂಗ್ಯಾರ್ ಬ್ಯಾಡಂತರ ಮಾಡಪ್ಪ ಚಿಂತಿ ಬದುಕು ಬಾಳೆದು ನಂದೇ ಅಂತಿ ನಿನ್ನೆ ಸೇರಿದಷ್ಟು ಸಾಲದು ಅಂತಿ ಕದಬದರದು ಕಡೆಯಾದ ನಡವಾಗ ಒದಗದು ಯಾವುದು ಸುಮ್ಮನ ಅಳತಿ ಲೋಕದ ಕಾಳಜಿ ಮಾಡ್ತೀನಂತಿ ಹಿಂಗ್ಯಾರ್ ಬ್ಯಾಡಂತರ ಮಾಡಪ್ಪ ಚಿಂತಿ ಕಾಪಾಡ್ದೋನೆ ಕಂಡೆ 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 ಕಂಡೆನಾ ಕಂಡೆ ಪರಶಿವನ ಕಂಡೆ 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 ಕಂಡೆನಾ ಕಂಡೆ ಪರಶಿವನ ಕಂಡೆ 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 ಕಂಡೆನಾ ಕಂಡೆ ಪರಶಿವನ
ಮೈ ಮನ ತಣಿಸಿದ ನೃತ್ಯ. ಧನ್ಯವಾದಗಳು. ಕನ್ನಡ ನಾಡನ್ನು ಅನೇಕ ಪ್ರಸಿದ್ಧ ಮನೆತನಗಳು ಆಳಿವೆ. ಮೌರ್ಯರು, ಶಾತವಾಹನರು, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು, ವಿಜಯನಗರದ ಅರಸರು ಮತ್ತು ಮೈಸೂರು ಒಡೆಯರು ಇದರಲ್ಲಿ ಮುಖ್ಯವಾದವರು. ಹಕ್ಕಬುಕ್ಕರು ವಿದ್ಯಾರಣ್ಯರ ಸಹಾಯದಿಂದ ವಿಜಯನಗರದ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ವಿಜಯನಗರದ ಸಾಮ್ರಾಜ್ಯದ ಶ್ರೇಷ್ಠ ರಾಜರು ಕೃಷ್ಣದೇವರಾಯರು. ಅವರ ರಾಜಧಾನಿ ವಿಜಯನಗರ. ಇದು ರೋಮನ್ ದೇಶಕ್ಕಿಂತ ಶ್ರೀಮಂತವಾಗಿತ್ತು ಎಂದು ಹೇಳಲಾಗಿದೆ. ಅನೇಕ ಬೇರೆ ರಾಷ್ಟ್ರಗಳೊಂದಿಗೆ ಅದು ವಾಣಿಜ್ಯ ಸಂಬಂಧವನ್ನು ಹೊಂದಿತ್ತು ಎಂದು ಹೇಳಲಾಗಿದೆ. ಅಂತಹ ವಿಜಯನಗರ ಕಥೆಯನ್ನು ಸಾರುವ ಚಿತ್ರವೇ ವಿಜಯನಗರದ ವೀರಪುತ್ರ. ಆ ಚಿತ್ರದ ಒಂದು ಗೀತೆಯನ್ನು ಕೀಬೋರ್ಡ್ ಮುಖಾಂತರ ನುಡಿಸಲಿದ್ದಾರೆ ನಮ್ಮ 3ನೇ ತರಗತಿಯ ಸ್ನೇಹಿತರು. ಈ ಹಾಡಿನ ಮೂಲ ಗಾಯಕರು ಪಿ.ಬಿ. ಶ್ರೀನಿವಾಸ ಅವರು. ಕೀಬೋರ್ಡ್ ನಾಡು ಇಂಪಾಗಿತ್ತು. ಧನ್ಯವಾದಗಳು. ಸೂರ್ಯ ಮುಳುಗದ ನಾಡೆಂದು ಆಂಗ್ಲರ ದೇಶಕ್ಕೆ ಕರೆಯುತ್ತಾರೆ ಎಂದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಒಮ್ಮೆ ಇತಿಹಾಸವನ್ನು ಕೆದಕಿದರೆ ಇವರಿಗೆ ಸಂಪೂರ್ಣವಾಗಿ ಸೋಲಿನ ರುಚಿಯನ್ನು ಉಣಿಸಿದವರ ಸಂಖ್ಯೆ ಬಹಳ ವಿರಳ. ಆದರೆ ನಮ್ಮ ಕನ್ನಡಿಗರ ಸಂಸ್ಥಾನವೊಂದು
ಆಂಗ್ಲರಿಗೆ ಭಾರತದಲ್ಲಿ ಮೊದಲ ಬಾರಿಗೆ ಸಂಪೂರ್ಣ ಸೋಲುಣಿಸಿತು. ಅದು ಯಾವುದೆಂದು ಊಹೆ ಮಾಡಬಲ್ಲಿರಾ? ಇಂದಿನ ಬೆಳಗಾವಿಯ ಕಿತ್ತೂರು ಸಂಸ್ಥೆಗೆ ಆಂಗ್ಲರಿಗೆ ಮೊದಲ ಸೋಲಿನ ರುಚಿ ತೋರಿಸಿತು. ರಾಣಿ ಚೆನ್ನಮ್ಮ ಇದರ ಸೂತ್ರಧಾರಿ. ಬನ್ನಿ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾಟಕದ ಮುಖಾಂತರ ತಿಳಿಸಿಕೊಳ್ಳೋಣ. ನವೆಂಬರ್ 1856ರಲ್ಲಿ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಕರ್ನಾಟಕವನ್ನು ರೂಪಿಸಲಾಯಿತು. ಕನ್ನಡ ನಾಡು ನುಡಿಯನ್ನು ಉಳಿಸಲು ಕನ್ನಡದ ಸಾಹಿತಿಗಳು, ಕವಿಗಳು ಮತ್ತು ವೀರರು ಹೋರಾಡುತ್ತಾರೆ. ಅಂಥವರಲ್ಲಿ ಅಕ್ಟೋಬರ್ 23, 1788ರಲ್ಲಿ ಬೆಳಗಾವಿ ಜಿಲ್ಲೆಯ ಕಾಕಟಿ ಎಂಬ ಊರಿನಲ್ಲಿ ಜನಿಸಿದ ರಾಣಿ ಚೆನ್ನಮ್ಮರು ಒಬ್ಬರು. ಅಷ್ಟೇ ಅಲ್ಲ, ರಾಜ್ಯದ ಅಧಿಕಾರವನ್ನು ಪುರುಷರೇ ಆಳುತ್ತಿದ್ದ ಕಾಲವದು. ರಾಜಕೀಯ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಇರಲೇ ಇಲ್ಲ. ಅಂತಹ ಸಂದರ್ಭದಲ್ಲಿ ರಾಜ್ಯದ ಅಧಿಕಾರ ಹಿಡಿದು ಬ್ರಿಟಿಷ ವಿರುದ್ಧ ಹೋರಾಡಿದ ಪ್ರಥಮ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ. ಅಷ್ಟೇ ಅಲ್ಲ ಗೆಳೆಯ, ಕನ್ನಡ ನಾಡು ನುಡಿಯನ್ನು ಪರಭಾಷೆಯೊಂದನ್ನು ರಚಿಸಿದ್ದಾರೆ. ಬನ್ನಿ ಅವರ ಕಥೆಯನ್ನು ನೋಡೋಣ.
ಚಿರುಮಾಡನವೇ ಆಗಲಿ ಚೆನ್ನಮ್ಮ, ಖಡ್ಗ ಮತ್ತು ಪುರಾಣಿ ಈ ಕಡೆ. ಅಪ್ಪಾಜಿ, ಆ ಆಟಗಳ ಜೊತೆಗೆ ಈ ನೃತ್ಯ ಕೌಶಲ್ಯವನ್ನು ಕಲಿತಾ ಇದ್ದೀನಿ. ಅಪ್ಪಾಜಿ, ಸಮಯ ಮತ್ತು ಸಮುದ್ರದ ಅಲೆಗಳು ಗಾಳಿ ಹಾಗೂ ಕಾಯುವುದಿಲ್ಲವೆಂದು ನೀವೇ ಹೇಳಿದ್ದೀರಾ ಅಲ್ಲವೇ? ಹೌದು. ಅದಕ್ಕೆ ಅಪ್ಪಾಜಿ, ಸಮಯದ ಸದುಪಯೋಗ ನಮ್ಮ ನಾಡಿನ ಮೇಲೆ ಶತ್ರುಗಳ ಹಠಾತ್ನೆ ಮಾಡಬಹುದು. ಆಗ ಈ ಸ್ಥಿತಿಗಳು ಉಪಯೋಗವಾಗುತ್ತವೆ. ಆಗಲೇ ಹೆಚ್ಚು ಹೆಚ್ಚು ಜನರಿಗೆ ಪಾಠ ಕಲಿಸಲು ನಮ್ಮ ಆತ್ಮರಕ್ಷಣೆಗಾಗಿ ಚಿಕ್ಕಂದಿನಲ್ಲೇ ವಿದ್ಯೆ ಕಲಿಸದೆ ಒಳ್ಳೆಯದಲ್ಲವೇ? ಬೇಷ್ ಮಗಳೇ, ನಿನ್ನಂತ ಮಗಳು ಎಲ್ಲರ ಮನೆಯಲ್ಲೂ ಇರಲಿ. ಗುರುಗಳು ಹೇಳಿದ ಹಾಗೆ ನೀನು ಭಾರತದ ಇತಿಹಾಸದಲ್ಲಿ ಮಿನಿಗುವೆ ತಾರೆಯಾಗುತ್ತಿ. ಹೊರಗಡೆ ಗಾಢಮಿನಿಗೆ ಹೋಗೋಣ. ಆಗಲಿ ಅಪ್ಪಾಜಿ. ಗುರುಗಳೇ ಬನ್ನಿ. ಆಗಲಿ ಮಹಾರಾಜ್. ವರ್ಷಗಳು ಉರುಳಿದವು. ಚೆನ್ನಮ್ಮ ಮದುವೆಯಾಗಿ ಕಿತ್ತೂರಿನ ರಾಣಿಯಾದಳು. ಆದರೆ ಅದು ಬಹಳ ಕಾಲ ಉಳಿಯಲಿಲ್ಲ. 1826ರಲ್ಲಿ ರಾಜ ಮಲ್ಲಸರ್ಜನು ವಿಧಿವಶನಾದನು. ಬ್ರಿಟಿಷರಿಗೆ ಕಿತ್ತೂರನ್ನು ತಮ್ಮ ವಶಕ್ಕೆ ಪಡೆಯಲು ಇದು ಒಳ್ಳೆಯ ಸಮಯವಾಗಿತ್ತು. ಅದಕ್ಕಾಗಿ ನೋವಿನಲ್ಲಿದ್ದ ರಾಣಿಯನ್ನು ಹಲವು ರೀತಿಯಲ್ಲಿ ಕೆಣಕುತ್ತಿದ್ದರು. ಮುಂದೆ ಏನಾಯಿತು ನೋಡೋಣ ಬನ್ನಿ. ಸಾಹೇಬ್ರ, ಸ್ವಲ್ಪ ಸಿಟ್ಟು ಕಡಿಮೆ ಮಾಡ್ಕೊಳ್ಳಿ. ಆ ರಾಣಿಗೆ ನಿಮ್ಮ ಭಾಷೆ ಅರ್ಥ ಆಗಲ್ರಿ. ಸಾಹೇಬ್ರ, ನಾವು ಕೆಟ್ಟವ್ರೆ ಆ ರಾಣಿಗೆ. ಆದರೆ ಈ ಕನ್ನಡ ಭಾಷೆ ತುಂಬಾ ಒಳ್ಳೆದು. ನೀವು ಸ್ವಲ್ಪ ಕನ್ನಡ ಕಲಿರಿ. ಆದರೆ ಜನರ ಜೊತೆಗೆ ವ್ಯವಹಾರ ಸಲೀಸರಾಗಿ ಮಾಡಬಹುದು. ರಾಣಿ ಜೊತೆಗೆ ಮಾತಾಡಬಹುದು. ರಾಣಿ ಚೆನ್ನಮ್ಮ. ಅಯ್ಯೋ, ಬರೀ ಚೆನ್ನಮ್ಮ ಗಾಡಿ ನಮ್ಮ ದೇಶಕ್ಕೆ ಒಯ್ದು ಅದು ಅಷ್ಟಾಗ್ರದು. ಸಾಹೇಬ್ರೆ, ರಾಣಿ ಚೆನ್ನಮ್ಮ. ಈ ಕನ್ನಡದ ಕರೆಯೋಲೆ, ಈ ಕನ್ನಡದ ಅಕ್ಷರಮಾಲೆ, ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಆಟ ಊಟ ಓಟ ಕನ್ನಡ ಒಂದನೆ ಪಾಠ. ಆಟ ಊಟ ಓಟ ಕನ್ನಡ ಒಂದನೆ ಪಾಠ. ಕನ್ನಡ ಭಾಷೆಯ
ಆಗಿದೆ, ಚಿಂತಾ ಬಿಡಿ. ಖಾನೆ, ಈಗ ನಾವು ಕಿತ್ತೂರ ಕಡೆಗೆ ಹೋಗೋಣ. ಅವರಿಗೆ ಹೇಳಬೇಕಿದ್ದನ್ನ ಹೇಳಿಯೇ ಬಿಡೋಣ. ಸ್ಟೀವನ್ಸನ್, ಈಗ ನಾವು ಕಿತ್ತೂರು ಕಡೆ ಹೋಗೋಣ. ವಾವ್ ಸ್ಟೀವನ್ಸನ್, ಎಷ್ಟು ಸುಂದರವಾದ ಅರಮನೆ. ಬನ್ನಿ ಸಾಹೇಬ್ರ, ಕುತ್ಕೊಳ್ಳಿ. ನಮಸ್ತೆ. ನೀವು ಬಂದ ಕಾರಣ? ತುಂಬಾ ದಿವಸಗಳಿಂದ ನಿಮ್ಮ ಸಂಸ್ಥಾನದಿಂದ ನಮ್ಮ ಕಂಪನಿಗೆ ಬರಬೇಕಾದ ಕಪ್ಪ ಕಾರ್ಮಿಕರು ಬಂದೇ ಇಲ್ಲ. ನಾವು ಎಷ್ಟೇ ಒಳಗನ್ನು ಬರೆದರು ನಿಮ್ ಕಡೆಯಿಂದ ಬಂದೆಯದು ಒಂದು ಉತ್ತರ ಬಂದೇ ಇಲ್ಲ. ಮಲಮ್ಮ ಅವರ ಪ್ರಶ್ನೆಗಳಿಗೆ ಉತ್ತರ ನೀಡಿ. ಆಗಲಿ ತಾಯಿ. ಸಾಹೇಬ್ರ, ನಿಮ್ಮ ಎಲ್ಲ ಪತ್ರಗಳಿಗೆ ಉತ್ತರ ನೀಡಿ ಬೊಂಬಾಯಿಯ ನಿಮ್ಮ ಹಿರಿಯ ಅಧಿಕಾರಿಗೆ ತಿಳಿಸಿದ್ದೇವೆ. ಚಾಕರೆ, ತಕ್ಕಡಿ ಹಿಡಿದು ನಮ್ಮ ನಾಡಿನಲ್ಲಿ ವ್ಯಾಪಾರಕ್ಕೆ ಅನುಮತಿ ಗೆಲ್ಲವರು ಯಾರು? ಹೌದು, ನಾವೇ. ಹಿಂಗಿರುವಾಗ ಕಪ್ಪ ಕಾಣಿಕೊಳ್ಳಬೇಕಾದವರು ಯಾರು? ಚೆನ್ನಮ್ಮ, ನಿಮ್ಮ ಉದ್ದಟತನ ಅತಿಯಾಯಿತು. ಕೂಡಲೇ ನಮಗೆ ಕೊಡಬೇಕಾದ ಕಪ್ಪ ಕಾರ್ಮಿಕಗಳನ್ನು ಸಾಧಿಸಿ. ಜಾಕರೆ, ಕಪ್ಪ ಕೊಡಬೇಕೆ ಕಪ್ಪ? ನೀವೇನು ನಮ್ಮ ನಾಡಿನ ಹೊಲೆಗದ್ದೆಗಳಲ್ಲಿ ಉತ್ತಿ ಬಿತ್ತಿ ಬೆಳೆದಿದ್ದೀರೇನು? ಇಲ್ಲ, ಈ ನಮ್ಮ ಕನ್ನಡ ನಾಡಿನವರನ್ನು ನಿಮ್ಮ ಸಹೋದರರೆಂದೇ ಕಂಡಿದ್ದೀರಾ? ಇಲ್ಲವಲ್ಲ. ಇಲ್ಲಿಯವರೆಗೆ ನಿಮ್ಮನ್ನು ಈ ನಾಡಿನಲ್ಲಿ ಇರಲು ಬಿಟ್ಟಿದ್ದು ಕನ್ನಡಿಗರ ಧಾರಾಳ ಮನಸ್ಸು. ಅವರಿವರ ನಡುವೆ ಜಗಳ ತಂದು ಹಲವು ಸಂಸ್ಥಾನಗಳಿಂದ ವಶಪಡಿಸಿಕೊಂಡ ನಿಮ್ಮ ಈಸ್ಟ್ ಇಂಡಿಯಾ ಕಂಪನಿ ಬೇರನ್ನು ಬುಡಸಮೇತ ಬಿಟ್ಟು ಬಿಟ್ಟೆವು. ಚೆನ್ನಮ್ಮ, ಇದು ಹವಾಮಾನ. ಚೆನ್ನಮ್ಮ, ನಮ್ಮ ಕಂಪನಿ ನಿಮ್ಮ ಸಂಸ್ಥಾನದ ಮೇಲೆ ಯುದ್ಧ ಸಾರುತ್ತದೆ. ಬನ್ನಿ, ನಮ್ಮ ಕನ್ನಡ ನಾಡಿನ ವೀರವನಿತೆಯನ್ನು ತಕ್ಕ ಪಾಠ ಕಲಿಸುತ್ತಾರೆ. ಚೆನ್ನಮ್ಮ, ಮಲ್ಲಮ್ಮ, ಅಮಟೂರು ಬಾಲಕನ ಮೂಲಕ ಗುರುಗಳಿಗೆ ಸಂಗತಿಯನ್ನು ಯುದ್ಧಕ್ಕೆ ಬೇಕಾದ ತಯಾರಿ ನಡೆಸಿ. ಅಕ್ಟೋಬರ್ 1874 ಠಾಕರೆ ತನ್ನ 20,000 ಸೈನಿಕರೊಂದಿಗೆ ಕಿತ್ತೂರಿನ ಮೇಲೆ ದಾಳಿ ಮಾಡಿದನು. ಆದರೆ ಅಮಟೂರು ಬಾಲಕ ಅವನನ್ನು ಕೊಂದನು. ಕಿತ್ತೂರು ಮೊದಲ ಯುದ್ಧದಲ್ಲಿ ಜಯ ಗಳಿಸಿತ್ತು. ಬ್ರಿಟಿಷ್ ಅಧಿಕಾರಿಗಳನ್ನು ಹೋರಾಡಿದ್ದ ಬಂಧಿಸಿದರು. ಆಗ ಬ್ರಿಟಿಷರು ತಮ್ಮ ಅಧಿಕಾರಿಗಳನ್ನು ಬಿಟ್ಟರೆ ಮತ್ತೆಂದು ಕಿತ್ತೂರಿನ ಮೇಲೆ ದಾಳಿ ಮಾಡುವುದಿಲ್ಲ ಎಂದು ಸಂದೇಶ ಕಳಿಸಿದರು. ರಾಣಿ ಅವರನ್ನು ನಂಬಿ ಅಧಿಕಾರಿಗಳನ್ನು ಬಿಟ್ಟರು. ಬ್ರಿಟಿಷ್ ಆಡಿದ ಮಾತಿಗೆ ತಪ್ಪಿ ಕಿತ್ತೂರಿನ ಮೇಲೆ ಹಠಾತ್ತನೆ ಯುದ್ಧ ಮಾಡಿದನು. ಈ ಮೋಸದಿಂದ
ಕಿತ್ತೂರು ಸೋತಿತು, ಚೆನ್ನಮ್ಮ ಬಂದಿಯಾದಳು. 1829ರಲ್ಲಿ ರಾಣಿ ಚೆನ್ನಮ್ಮ ತನ್ನ ಕೊನೆಯ ಉಸಿರನ್ನು ಬಿಟ್ಟಳು. ಭಾಷೆ ಬರೀ ಅಕ್ಷರವಲ್ಲ, ಶಬ್ದವೂ ಅಲ್ಲ, ಆ ನಾಡಿನ ಜನರ ಜೀವ. ಅಂತಹ ಜೀವನವನ್ನು ಉಳಿಸೋಣ, ಬೆಳೆಸೋಣ. ಅಷ್ಟೇ ಅಲ್ಲ, ನಾಡು ನುಡಿಗಾಗಿ ಶ್ರಮಿಸಿದ ರಾಣಿ ಚೆನ್ನಮ್ಮ ಮತ್ತು ಕವಿ ಸಾಹಿತಿಗಳ ಶ್ರಮವನ್ನು ಅರಿತು ಕನ್ನಡ ಭಾಷೆಯನ್ನು ಎಲ್ಲಾ ಭಾಷೆಗಳ ಜೊತೆಗೆ ಕಲಿಯೋಣ, ಕಲಿಸೋಣ, ಉಳಿಸೋಣ, ಬೆಳೆಸೋಣ. ಬನ್ನಿ ವೈವಿಧ್ಯತೆಯನ್ನು ಆನಂದಿಸೋಣ. ಬನ್ನಿ ವೈವಿಧ್ಯತೆಯನ್ನು ಆನಂದಿಸೋಣ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಭಾರತ ದೇಶದಲ್ಲಿ ನಾಟಕ ಪ್ರದರ್ಶನ ಅದ್ಭುತವಾಗಿತ್ತು. ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ಜಾನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾಗಿದೆ. ಕಲೆ, ಸಾಹಿತ್ಯ, ನೃತ್ಯ, ನಾಟಕ ಮುಂತಾದ ವಿವಿಧ ಪ್ರಕಾರಗಳನ್ನು ನಮ್ಮ ಕನ್ನಡ ಜಾನಪದ ಸಂಸ್ಕೃತಿಯಲ್ಲಿ ಕಾಣಬಹುದು. ಕನ್ನಡ ನಾಡಿನ ವಿವಿಧ ಕನ್ನಡ ಜಾನಪದದಲ್ಲಿ ಭಾಗವಾದ ಜಾನಪದ ಗೀತೆಗಳು ಅತ್ಯಂತ ವೈವಿಧ್ಯಮಯವಾಗಿ ಕನ್ನಡ ನಾಡಿನ ವಿವಿಧ ಪ್ರದೇಶಗಳನ್ನು, ಪ್ರಾದೇಶಿಕ ಸೊಗಡುಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಜೋಪಾನ ಮಾಡಿವೆ ಎಂದರೆ ತಪ್ಪಾಗಲಾರದು. ಈ ಜಾನಪದ ಗೀತೆಗಳನ್ನು ಸೃಷ್ಟಿಸಿದವರು ಯಾರೆಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಇದು ಹಳ್ಳಿಯ ಸಾಮಾನ್ಯ ಜನರ ನಡುವೆ ಹುಟ್ಟಿ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಿರಿನುಡಿ ಎನ್ನಬಹುದು. ಅಂತಹ ಒಂದು ಜಾನಪದ ಗೀತೆಗೆ ನೃತ್ಯ ಮಾಡಲಿದ್ದಾರೆ ನಮ್ಮ 2ನೇ ತರಗತಿಯ ಸ್ನೇಹಿತರು. ಅದು ಆಫ್ ಮಾಡಬೇಕು. ಇವ್ರು ಮಾತಾಡಾಗ ಅದು ಆಫ್ ಮಾಡಬೇಕು. ಇದು ಹೈಲೈಟ್ ಆಗೋದು ಅದೇ ಹೈಲೈಟ್ ಆಗುತ್ತೆ, ಇದು ಹೈಲೈಟ್ ಆಗಲ್ಲ ಅಷ್ಟೇ. ಅವರು ಮಾತಾಡೋದು ಸ್ಟಾಪ್ ಮಾಡಬೇಕು. ಇದು ಅದು ಹೈಲೈಟೇ ಆಗಲ್ಲ, ಮ್ಯೂಸಿಕ್ ಹೈಲೈಟ್ ಆಗ್ತದೆ. Chant
ಮಾಯದ ಕಾಮಳೆ ಬಂದನ್ನ ಮದಗಾದಕ್ಕೆ ನೃತ್ಯ ಅದ್ಭುತವಾಗಿತ್ತು. ಧನ್ಯವಾದಗಳು. ಕನ್ನಡಿಗರಾದ ನಮಗೆ ಕನ್ನಡ ಭಾಷೆ ಬಗ್ಗೆ ಗೌರವ ಅಭಿಮಾನವಿರಬೇಕು. ಕನ್ನಡ ನಾಡು ಶ್ರೀಗಂಧದ ಗೂಡು, ಚಿನ್ನದ ಬೀಡು. ಇಲ್ಲಿನ ನೆಲ, ಜಲ, ಕೆರೆ, ತೊರೆ, ನದಿ, ಪ್ರೇಕ್ಷಣೀಯ ಸ್ಥಳಗಳು, ಶಿಲ್ಪಕಲೆಗಳು ಕನ್ನಡಿಗರ ಹಿರಿಮೆ ಗರಿಮೆಗಳು ಉತ್ತುಂಗೇರಿಸಿವೆ. ಈ ಹಾಡಿನ ರಚನೆಕಾರರು ಸಹ ಇದನ್ನೇ ಮತ್ತೆ ಹೇಳುತ್ತಾರೆ. ನೀವು ಎಷ್ಟೇ ದೇಶಗಳನ್ನು ಸುತ್ತಿ ಬಂದರೂ ನಮ್ಮ ಕನ್ನಡ ನಾಡೇ ಅತಿ ಸುಂದರ. ಹಾಗೆಯೇ ನೂರಾರು ಭಾಷೆಗಳನ್ನು ಕಲಿತರೂ ಸಹ ನುಡಿಯಲು ಕಸ್ತೂರಿ ಕನ್ನಡವೇ ಸೊಗಸು. ಈ ಹಾಡು ತಾನು ಕನ್ನಡಿಗ ಎಂಬ ಅಭಿಮಾನವನ್ನು ಹೆಮ್ಮೆಯಿಂದ ಪ್ರತಿನಿಧಿಸುವ ಹಾಡಾಗಿದೆ. ಬನ್ನಿ ಈಗ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಂಬ ಗೀತೆಗೆ ಡ್ರಮ್ಸ್ ನುಡಿಸಲಿದ್ದಾರೆ 3ನೇ ತರಗತಿಯ ಗೆಳೆಯರು. ಹುಟ್ಟಿದರೆ ಕನ್ನಡ ನಾಡನ್ನು ಮೆಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಗಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಗಟ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡನ್ನು ಮೆಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುದ್ದಿ ನೋಡು, ಯೋಗದ ಸುದ್ದಿ ಬಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಹೊಡೆಯ ಚಂದನ ತೂಕ ಮಾಡು. ಕಲಿಯೋಕೆ ಗೋಧಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡು ಮೆಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಗಟ ಬಂಡಿ, ಇದು ವಿಧಿಯೋಡುವ ಬಂಡಿ. ಬದುಕಿದ್ದು ಜಗಟ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ.
ಡ್ರಮ್ಸ್ನ ನಾದ ತುಂಬ ಇಂಪಾಗಿತ್ತು. ಧನ್ಯವಾದಗಳು. ಕರ್ನಾಟಕದಲ್ಲಿ ಅನೇಕ ವೀರ ವನಿತೆಯರು ಜನ್ಮ ತಳೆದು ಭೂಮಿಯನ್ನು ರಕ್ಷಿಸುವ ಕಾರ್ಯ ಮಾಡಿದ್ದಾರೆ. ಕೆಳದಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ ಮುಂತಾದ ಅನೇಕ ವೀರನಾರಿಯರು ದೇಶವನ್ನು ರಕ್ಷಿಸುವ ಕಾರ್ಯದಲ್ಲಿ ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟರು. ಈಗ ನಾವು ನೋಡಲಿರುವ ನೃತ್ಯ ಒನಕೆ ಓಬವ್ವನನ್ನು ಕುರಿತದ್ದಾಗಿದೆ. ಒನಕೆ ಓಬವ್ವ ಒಬ್ಬ ಕಾವಲುಗಾರನ ಹೆಂಡತಿಯಾದರೂ ತನ್ನ ಅಪ್ರತಿಮ ಧೈರ್ಯ ಹಾಗೂ ಸಾಹಸದಿಂದ ಇಂದಿಗೂ ಮನೆಮಾತಾಗಿದ್ದಾಳೆ. ಬನ್ನಿ ಹೋಗೋಣ ನಮ್ಮ ಕನ್ನಡ ನಾಡಿನ ವೀರರಮಣೀಯ ಹಾಡಿಗಾಗಿ ನೃತ್ಯ ಮಾಡಲಿದ್ದಾರೆ ನಮ್ಮ 4ನೇ ತರಗತಿ ಸ್ನೇಹಿತರು. ಚಿತ್ರ ನಾಗರಹಾವು ನಿರ್ದೇಶಕರು ಕನ್ನಡ ಚಿತ್ರರಂಗದ ಶ್ರೇಷ್ಠ ನಿರ್ದೇಶಕರಾದ ಪುಟ್ಟಣ ಕನಗಾಲರವರು. ಧನ್ಯವಾದಗಳು. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ. ಮದಿಸಿದ ಕರಿಯ ಮದವಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ. ಪುಣ್ಯ ಭೂಮಿಯು ಈ ಬೀಡು, ಸಿದ್ಧದು ಹರಸಿದ ಸಿರಿನಾಡು. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ವೀರ ಮದಕರಿ ಆಳುತ್ತಲಿರಲು, ಹೈದರಾಲಿಯು ಯುದ್ಧಕ್ಕೆ ಬರಲು, ಕೋಟೆ ಜನಗಳ ರಕ್ಷಿಸುತ್ತಿರಲು, ಸತತ ದಾಳಿಯು ವ್ಯರ್ಥವಾಗಲು, ವೈರಿ ಚಿಂತೆಯಲ್ಲಿ ಬಸವಳಿದ ದಾರಿಗಾಣದೆ ಮುಂತಾದ. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಗೂಢಚಾರರು ಅಲೆದು ಬಂದರು, ಹೈದರಾಲಿಗೆ ವಿಷಯ ತಂದರು. ಚಿತ್ರದುರ್ಗದ ಕೋಟೆಯಲ್ಲಿ ವಾಯುವ್ಯ ದಿಕ್ಕಿನೆಡೆ ನೋಡು ಎಂದರು. ಕಳ್ಳಗಂಡಿಯ ತೋರಿದರು, ಲಗ್ಗೆ ಹತ್ತಲು ಹೇಳಿದರು. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಒನಕೆ ಹಿಡಿದಳು, ವೀರಗಚ್ಚೆಯ ಹಾಕಿ ನಿಂದಳು. ದುರ್ಗೆಯನ್ನು ಮನದಲ್ಲಿ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಯಾರವಳು ಯಾರವಳು ವೀರವನಿತೆ ಆವೋಬವ್ವ. ದುರ್ಗವು ಮರೆಯದ ಓಬವ್ವ, ತವಳುತ ಒಳಗೆ ಬರುತ್ತಿದೆ ವೈರಿ. ಒನಕೆಯ ಬೀಸಿ ಕೊಂದಳು ನಾರಿ, ಸತ್ತವನನ್ನು ಎಳೆದು ಹಾಕುತ್ತಾ ಮತ್ತೆ ನಿಂತಳು ಹಲ್ಲು ಮಸೆಯುತ್ತ. ವೈರಿ ರುಂಡ ಚೆಂಡಾಡಿದಳು, ರಕ್ತದ ಕೋಡಿ ಹರಿಸಿದಳು. ಸತಿಯ ಹುಡುಕುತ್ತ ಕಾವಲಿನವನು ಗುಪ್ತದ್ವಾರದ ಬಳಿಗೆ ಬಂದನು. ಮಾತು ಹೊರಡದೆ ಬೆಚ್ಚು ನಿಂತನು,
ಹೆಣದ ರಾಶಿಯ ಬಳಿಯ ಕಂದನು ರಣಚಂಡಿ ಅವತಾರವನು ಕೋಟೆ ಸಲಹಿದ ತಾಯಿಯನು. ಹೈದರಾಲಿಯ ಸೈನ್ಯ ನಮ್ಮ ಕೋಟೆಯನ್ನು ಮುತ್ತಿದೆ, ಹೋಗಿ ರಣಕಹಳೆಯನ್ನು ಊದಿ. ರಣಕಹಳೆಯನ್ನು ಊದುತ್ತಲಿರಲು ಸಾಗರದಂತೆ ಸೈನ್ಯ ನುಗ್ಗಲು ವೈರಿ ಪಡೆಯು ನಿಶೇಷವಾಗಲು ಭಾರತದಲ್ಲಿ ಜಯವನ್ನು ತರಲು ಅಮರಳಾದಳು ಓಬವ್ವ ಚಿತ್ರದುರ್ಗದ ಓಬವ್ವ. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ನೃತ್ಯ ತುಂಬ ಅದ್ಭುತವಾಗಿತ್ತು. ಧನ್ಯವಾದಗಳು. ಕನ್ನಡ ನಾಡಿನಲ್ಲಿ ಅನೇಕ ಸಾಧಕರು ತಮ್ಮ ಸಾಧನೆಯನ್ನು ತೋರಿದ್ದಾರೆ. ಅಂತಹ ಸಾಧಕರ ಚಿತ್ರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ 2ನೆಯ ತರಗತಿಯ ನನ್ನ ಗೆಳೆಯ ಗೆಳತಿಯರು ತೇಪೆ ಚಿತ್ರದ ಚಟುವಟಿಕೆಯ ಮುಖಾಂತರ. ಧನ್ಯವಾದಗಳು. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು. ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರ ಶಿಲ್ಪದ ಬೀಡು. ಬಸವೇಶ್ವರ ರನ್ನ ಪಂಪರ ಕವಿವಾಣಿಯ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಚಾಮುಂಡಿ ರಕ್ಷೆಯು ನಮಗೆ ಗೋಮಠೇಶ ಕಾವಲು ಇಲ್ಲಿ. ಶೃಂಗೇರಿ ಶಾರದಲ್ಲಿ ರಸತುಂಗೆಯಾಗಿದೆ ಇಲ್ಲಿ. ವಿಶ್ವಖ್ಯಾತಿಯ ವಿಶ್ವೇಶ್ವರಯ್ಯ ಜನಿಸಿದ ಈ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಜನ್ಮವೇ ಬರಲಿ ಈ ಮಣ್ಣಲ್ಲಿ ನಾನು ಹುಟ್ಟು. ಏನೇನು ಕಷ್ಟವೇ ಇರಲಿ ಸಿರಿಗನ್ನಡಕ್ಕಾಗೆ ದುಡಿಯುವೆ. ತನು ಕನ್ನಡ ನುಡಿ ಕನ್ನಡ ಮನ ಕನ್ನಡವಾಗಿರಲಿ. ಇದೇ ನಾಡು
ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಧನ್ಯವಾದಗಳು. ತಮ್ಮೆಲ್ಲರಿಗೂ ನಮ್ಮ ಕಾರ್ಯಕ್ರಮ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಕನ್ನಡದ ಬಗ್ಗೆಯ ಒಲುಮೆ ಒಂದು ದಿನಕ್ಕೆ ಸೀಮಿತವಾಗಬಾರದು. ಕನ್ನಡ ಬಗ್ಗೆ ಪ್ರೀತಿ ನಮ್ಮ ಧಮನಿಯಲ್ಲಿ ತುಂಬಿರಬೇಕು. ಸಾಧ್ಯವಾದಷ್ಟು ಕನ್ನಡವನ್ನೇ ಮಾತನಾಡಿ. ವ್ಯಾವಹಾರಿಕ ಭಾಷೆ ಎಷ್ಟೇ ಇದ್ದರೂ ನಮ್ಮ ಹೃದಯದ ಭಾಷೆ ಕನ್ನಡವಾಗಲಿ ಎಂದು ಆಶಿಸುತ್ತೇನೆ. ಈಗ ನಮ್ಮ UKG ಮಕ್ಕಳಿಂದ ಒಂದು ಕಾರ್ಯಕ್ರಮ, ನಂತರ ಸುಕೃತಿಯ ವಂದನಾರ್ಪಣೆಯೊಂದಿಗೆ ನಮ್ಮ ಕಾರ್ಯಕ್ರಮವು ಮುಕ್ತಾಯವಾಗುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನನ್ನ ಹೆಸರು ಶ್ರೀಶಾ. ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದಿನ ಕಾರ್ಯಕ್ರಮದಿಂದ ಏನನ್ನು ತಿಳಿದುಕೊಂಡರು ಎಂದು ಹೇಳಲು ಬರುತ್ತಿದ್ದಾರೆ ನನ್ನ ಕೇಟು ಸಹಪಾಠಿಗಳು. ಅನೇಕ ವೀರನಾರಿಯಲ್ಲಿ ನನಗೆ ಒಬ್ಬವ ಕೂಡ ಒಬ್ಬರು ಎಂದು ತಿಳಿದುಕೊಂಡೆನು. ಇಂದಿನ ಬೆಳಗಾವಿಯ ಕಿತ್ತೂರು ಸಂಸ್ಥಾನವೇ ಆಂಗ್ಲರಿಗೆ ಮೊದಲ ಸೋಲಿನ ರುಚಿ ತೋರಿಸಿತು. ರಾಣಿ ಚೆನ್ನಮ್ಮ ಇದರ ಸೂತ್ರಧಾರಿ ಎಂಬುದು ಗೊತ್ತಾಯಿತು. ಬಗ್ಗೆ ತಿಳಿದುಕೊಂಡೆನು. ಹಚ್ಚೆವು ಕನ್ನಡದ ದೀಪ ಗೀತೆಯ ರಚನಾ ಕಾಲರು DS ಕಲ್ಕಿ ಎಂದು ತಿಳಿದುಕೊಂಡೆನು. ಕನ್ನಡ ನಾಡನ್ನು ಶ್ರೀಗಂಧದ ಬೀಡು ಎಂದು ಕರೆಯುತ್ತಾರೆ ಎಂದು ತಿಳಿದುಕೊಂಡೆನು. ನಮ್ಮ ಕರ್ನಾಟಕದ ಜಾನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾಗಿದೆ ಎಂದು ಗೊತ್ತಾಯಿತು. ಕನ್ನಡಿಗರಾದ ನಮಗೆ ಕನ್ನಡ ಭಾಷೆಯ ಬಗ್ಗೆ ಗೌರವ ಅಭಿಮಾನವಿರಬೇಕು ಎಂಬುದನ್ನು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಂಬು ಗೀತೆಯಿಂದ ತಿಳಿದುಕೊಂಡೆನು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಅನುಭವ ಮಾಡಿಕೊಟ್ಟ ಬೃಂದಾ ಮೇಡಮ್ ಅವರಿಗೆ, ಕಾರ್ಯಕ್ರಮದ ರೂಪರೇಷೆಯನ್ನು ಸಿದ್ಧಪಡಿಸಿ ಅದನ್ನು ಕಾರ್ಯರೂಪಕ್ಕೆ ತರಲು ಪ್ರೇರಣೆ ನೀಡಿದ ಪ್ರಾಂಶುಪಾಲರಿಗೆ, ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತ ಕಾವ್ಯ ಮೇಡಮ್ ಮತ್ತು ಉಷಾ ಮೇಡಮ್ ಅವರಿಗೆ ಮತ್ತು ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಿದ್ಧಪಡಿಸಿ ಕಾರ್ಯಕ್ರಮದ ಕಾರ್ಯರೂಪಕ್ಕೆ ತರಲು ನಮ್ಮ ಪ್ರೀತಿಯ ಶಿಕ್ಷಕ ವೃಂದದವರಿಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಶಾಂತ ರೀತಿಯಲ್ಲಿ ಕುಳಿತು ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೋತ್ಸಾಹ ನೀಡಿದ ನಮ್ಮ ಗೆಳೆಯ ಗೆಳತಿಯರಿಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಜೈ ಕರ್ನಾಟಕ ಮಾತೆ. जनगण मन अधिनायक जय हे भारत भाग्य विधाता। पंजाब सिंध गुजरात मराठा द्राविड उत्कल बंगा, विंध्य हिमाचल यमुना गंगा उच्चल जलधि तरंगा।
तव शुभ नामे जागे, तव शुभ आशीष मागे, गाहे तव जय गाथा। जन गण मंगलदायक जय हे भारत भाग्य विधाता। जय हे जय हे जय हे, जय 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 हे।